ಹಲೋ ನಮಸ್ಕಾರ. ಪ್ರೈಮ್ ಟೈಮ್ ಐಟ್ 9ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ದಿನೇ ದಿನೇ ರಾಜ್ಯದಲ್ಲಿ ಚುನಾವಣಾ ರಾಜಕಾರಣ ರಂಗೇರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಮುಖ ಸುದ್ದಿಗಳು ಇದೆ, ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಕೋಲಾರದಿಂದ ಮುನಿಯಪ್ಪ ಅಳಿಯನನ್ನ ಕಣಕ್ಕಿಳಿಸಲು ತೀವ್ರ ವಿರೋಧ. ದಶಕದ ರಾಜಕೀಯ ಜಿದ್ದಿಗೆ ರಾಜೀನಾಮೆ ಹೈಡ್ರಾಮಾ. ಯಾರಿಗೂ ತೊಂದರೆ ಕೊಟ್ಟಿಲ್ಲ, ತಮ್ಮ ವಿರುದ್ಧದ ಆರೋಪ ತಳ್ಳಿ ಹಾಕಿದ ಮುನಿಯಪ್ಪ. ಬಿಜೆಪಿಗೆ ಅಸ್ತ್ರವಾಯಿತು ಇಂಡಿಯಾ ಮೈತ್ರಿಕೂಟ ಆಂತರಿಕ ಜಗಳ. ವಿಪಕ್ಷಗಳ ಪ್ರಧಾನಿ ಅಭ್ಯರ್ಥಿ ಕಿತ್ತಾಟದ ಬಗ್ಗೆ ಅಪಹಾಸ್ಯ. ಮದುವೆ ಗಂಡು ಯಾರೆಂದು ಜಾಹೀರಾತು ವಿಡಿಯೋ ಮಾಡಿ ಲೇವಡಿ. ರಾಜ್ಯದ 28 ಕ್ಷೇತ್ರಗಳಲ್ಲೂ ಗೆಲುವಿನ ಕೋಟೆ ಕಟ್ಟಲು ಬಿಜೆಪಿ ಪ್ಲಾನ್. ಲೋಕ ಅಖಾಡದಲ್ಲಿ 3 ಮಾಜಿ ಸಿಎಂಗಳನ್ನ ಕಣಕ್ಕಿಳಿಸಿ ಗೇಮ್. ಹಿರಿಯರನ್ನ ಬದಲಿಸಿ ಹೊಸ ಪೀಳಿಗೆಗೆ ಅವಕಾಶ ನೀಡಲು ಚಿಂತನೆ. ಲೋಕಸಮರದಲ್ಲಿ ರಾಜಕೀಯ ನಾಯಕರ ವಾಕ್ಸಮರ ಜೋರು. ಸೋಲಿನ ಭಯದಿಂದ ಖರ್ಗೆ ಸ್ಪರ್ಧಿಸಲ್ಲ ಎಂದ ಆರ್ ಅಶೋಕ್. ನಮ್ಮ ಟಿಕೆಟ್ ಬಗ್ಗೆ ಮಾತನಾಡಲು ಬಿಜೆಪಿಗರು ಯಾರು ಎಂದು ಪ್ರಿಯಾಂಕ್ ಖರ್ಗೆ ತಿರುಗೇಟು. ಟಿಕೆಟ್ ಘೋಷಣೆ ಬಳಿಕ ಮೊದಲ ಬಾರಿಗೆ ಬೆಳಗಾವಿಗೆ ಶೆಟ್ಟರ್ ಎಂಟ್ರಿ. ಯಡಿಯೂರಪ್ಪ ಜೊತೆ ಕಣಕ್ಕಿಳಿದು ಭರ್ಜರಿ ರೋಡ್ ಶೋ. ಚಿತ್ರದುರ್ಗದಿಂದ ಗೋವಿಂದ ಕಾರಜೋಳಗೆ ಬಿಜೆಪಿ ಟಿಕೆಟ್ ಅನೌನ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.